ಮತ್ತು ನಾನು ಕೇಳಕ್ಕೆ ಬಯಸ್ತೀನಿ, ಒಂದು ಫ್ರಾಂಚೈಸಿ RCB ಅನ್ನೋದು ಒಂದು ಫ್ರಾಂಚೈಸಿ ಗೆಲುವು ಅದನ್ನು ಸರ್ಕಾರ ಸಂಭ್ರಮಿಸುವ ಅವಶ್ಯಕತೆ ಇತ್ತ? ಇದು ರಣಜಿ ಅಲ್ಲ. ಕರ್ನಾಟಕ ತಮಿಳುನಾಡು, ಕರ್ನಾಟಕ ಆಂಧ್ರ, ಕರ್ನಾಟಕ ಮಹಾರಾಷ್ಟ್ರ ರಣಜಿ ಅಲ್ಲ. ಅಥವಾ ಭಾರತ ವರ್ಸಸ್ ಪಾಕಿಸ್ತಾನ, ಭಾರತ ವರ್ಸಸ್ ಇಂಗ್ಲೆಂಡ್, ಭಾರತ ವರ್ಸಸ್ ಆಸ್ಟ್ರೇಲಿಯಾ, ಭಾರತೀಯ ವರ್ಸಸ್ ಸೌತ್ ಆಫ್ರಿಕಾ, ಆ ಕ್ರಿಕೆಟು ಅಲ್ಲ ಇದು. ಒಂದು ಫ್ರಾಂಚೈಸಿ ಗೆಲುವನ್ನು ಸರ್ಕಾರ ಸಂಭ್ರಮಿಸುವ ಅವಶ್ಯಕತೆ ಏನಿತ್ತು? ಅಂದರೆ ನನಗೆ ಗೆಲುವಿನ ಕ್ರೆಡಿಟ್ನ ತಗೊಳ್ಬೇಕು ಅನ್ನುವಂಥ ಹಪಾಪಿತನ ಏನು ಬಂತು? ಸರ್ಕಾರ ಆಯೋಜನೆ ಮಾಡಿರಲಿಲ್ಲ, ಸರ್ಕಾರ ಸ್ಪಾನ್ಸರ್ ಮಾಡಿರಲಿಲ್ಲ, ಸರ್ಕಾರ ಆಟ ಆಡಿರಲಿಲ್ಲ, ಯಾವುದೂ ಇಲ್ಲದೆ ಇದ್ದರೆ ಇದರ ಹಪಾಪಿತನ ನಿಮ್ಗೆ ಯಾಕೆ ಬಂತು? ನಿಮ್ಮ ಹಪಾಪಿತನಕ್ಕೆ ಇವತ್ತು 10 ಅಮಾಯಕರು ಬಲಿಯಾದ್ರಲ್ವಾ? RCB ಗೆದ್ದ 12 ಗಂಟೆ ಒಳಗಡೆ ನೀವು ಕಾರ್ಯಕ್ರಮ ಆಯೋಜನೆ ಮಾಡೋ ಅವಶ್ಯಕತೆ ಏನಿತ್ತು? ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ತಲ್ವಾ, ಸೂಕ್ತ ಬಂದೋಬಸ್ತ್ ಮಾಡೋಕ್ಕೆ ನಮಗೆ ಕನಿಷ್ಠ ಇನ್ನೂ 24 ಗಂಟೆ ಸಮಯ ಬೇಕು. ಹಿಂದಿನ ರಾತ್ರಿ ನಮ್ಮ ಇಲಾಖೆಯ ಪೊಲೀಸು ಸಿಬ್ಬಂದಿಗಳು ಬಂದೋಬಸ್ತ್ನಲ್ಲಿ ತೊಡಗಿದ್ದಾರೆ, ಅವ್ರನ್ನ ಮತ್ತೆ ಡ್ಯೂಟಿಗೆ ಎಂಗೇಜ್ ಮಾಡಬೇಕು, ನಮಗೆ ಸೂಕ್ತ ಬಂದೋಬಸ್ತ್ ಮಾಡ್ಕೊಳ್ಳೋಕ್ಕೆ ಸಮಯ ಬೇಕು ಅಂತ ಹೇಳಿದ್ರು ಕೂಡ ನಿರ್ಲಕ್ಷ್ಯ ಯಾಕೆ ಮಾಡಿದ್ರಿ? ಆ ನಿರ್ಲಕ್ಷ್ಯ ಮಾಡಿದವರು A1 ಆಗಬೇಕು, ಅಪರಾಧಿ ನಂಬರ್ 1. ಅವರ ಸೂಚನೆಯನ್ನು ವಿನಂತಿಯನ್ನು ಕಡೆಗಣಿಸಿ ರಾಜಕೀಯ ಲಾಭಕ್ಕಾಗಿ ಹಪಾಹಪಿ ಪ್ರದರ್ಶನ ಮಾಡಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕ್ರಿಕೆಟ್ ಆಟಗಾರರ ಜೊತೆಯಲ್ಲಿ ಸೆಲ್ಫಿ ತೆಗೆಸ್ಕೊಳ್ಳೋದಕ್ಕೆ ಪಾಪದವ್ರ ಮಕ್ಕಳು ಬಲಿಯಾಗಬೇಕಾ? ಯಾಕೆ ನೀವು ಅದನ್ನು ನಿರ್ಲಕ್ಷ್ಯ ಮಾಡಿದ್ರಿ? ವಿಧಾನಸೌಧದ ಹತ್ರನೇ ನೂಕುನುಗ್ಲಾಯಿತು, ಆಗಲಾದರೂ ಎಚ್ಚೆತ್ಕೋಬೋದಿತ್ತು. ಆಗಲೂ ನೀವು ಎಚ್ಚೆತ್ಕೊಳ್ಳಿಲ್ಲ. ಹಾಗೆ ಎಚ್ಚೆತ್ಕೊಂಡು ಮೆಟ್ರೋ ಸರ್ವಿಸ್ನೆಲ್ಲ ಸ್ಟಾಪ್ ಮಾಡಿ ಸುತ್ತ ಬ್ಯಾರಿಕೇಟಿಂಗ್ ಹಾಕಿ ಸ್ಟೇಡಿಯಮ್ಮಿಗೆ ಜನಜಂಗುಳಿ ಪ್ರವೇಶ ಮಾಡೋದನ್ನು ನಿಯಂತ್ರಿಸಿದ್ರು ಕೂಡ ಈ ಒಂದು ಅನಾಹುತವನ್ನು ತಡಿಬೋದಾಗಿತ್ತು. ನಿಮ್ಮ ಕ್ರಿಮಿನಲ್ ನಿರ್ಲಕ್ಷ್ಯ ಮತ್ತು ನಿಮ್ಮಿಬ್ಬರ ನಡುವಿನ ಸ್ಪರ್ಧೆ. DK ಶಿವಕುಮಾರ್ ಪೂರಾ ಕ್ರೆಡಿಟ್ ನಾನು ತಗೋಬೇಕು ಅಂತ, ಪೂರಾ ಕ್ರೆಡಿಟ್ ಅವ್ರಿಗೆ ಬಿಟ್ಕೊಡ್ಬಾರ್ದು ಅಂತ ಸಿದ್ದರಾಮಯ್ಯನವರು. DK ಶಿವಕುಮಾರ್ಗೆ ಎಲ್ಲ ಕ್ರೆಡಿಟ್ ನಾನೇ ಪಡಿಬೇಕು ಅನ್ನುವಂಥ ಹಪಾಪಿತನ ಆದರೆ, ಎಲ್ಲಿ ನಾನು ಸುಮ್ಮನೆ ಆಗಿಬಿಟ್ರೆ ಪೂರಾ ಕ್ರೆಡಿಟ್ DK ಶಿವಕುಮಾರ್ ಕೈಗೆ ಹೋಗ್ಬಿಡುತ್ತೆ ಅನ್ನುವಂಥ ನಿಮ್ಮಿಬ್ಬರ ನಡುವಿನ ಆಂತರಿಕ ಹೊರಗಡೆ ತೋರಿಸ್ಕೊಳಕ್ಕಾಗದೇ ಇರುವಂಥ ಸ್ಪರ್ಧೆ ಅಮಾಯಕರ ಸಾವಿಗೆ ಕಾರಣ ಆಯ್ತಲ್ವಾ? ಪ್ರಚಾರ ರಾಜಕಾರಣಿಗಳಿಗೆ ಸ್ವಾಭಾವಿಕವಾಗಿ ಇರುತ್ತೆ, ಆದರೆ ಇನ್ನೊಬ್ಬರ ಬಲಿ ಪಡೆದು ಅದರಲ್ಲಿ ಪ್ರಚಾರ ಪಡೆಯುವಂಥ ದುಸ್ಥಿತಿ ಯಾಕೆ ಬಂತು ನಿಮಗೆ? ಅದಕ್ಕೆ ಬೇಕಾದಂಥ ಅಗತ್ಯ ಬಂದೋಬಸ್ತು ನಿರ್ವಹಿಸ್ಬೋದಾಗಿತ್ತಲ್ಲ. ಅಂದರೆ ಒಂದು ಸರ್ಕಾರ ಕೆಲವು ಸಾವಿರ ಜನರನ್ನು ನಿಯಂತ್ರಿಸೋಕ್ಕಾಗಲಿಲ್ಲ ಅನ್ನುವಂಥ ದುಸ್ಥಿತಿಗೆ ಬಂದ್ರಲ್ಲ. ಇದೊಂದು ರೀತಿಯಲ್ಲಿ ಸರ್ಕಾರಿ ಪ್ರಾಯೋಜಿತ ಹತ್ಯಾಕಾಂಡ, ಸರ್ಕಾರದ ಕ್ರಿಮಿನಲ್ ನಿರ್ಲಕ್ಷ್ಯದಿಂದ ಆಗಿರ್ತಕ್ಕಂಥ ಹತ್ಯಾಕಾಂಡ. ಇದೊಂದು ಆಕಸ್ಮಿಕ ಅಲ್ಲ, ಅಚಾನಕ್ಕಾಗಿ ಏನೋ ಆಗಿರ್ತಕ್ಕಂಥದ್ದಲ್ಲ. ನೀವೇ ಆರ್ಗನೈಸ್ ಮಾಡಿದ್ದೀರಿ. ಅಚಾನಕ್ ಹೆಂಗಾಗತ್ತೆ? ಆರ್ಗನೈಸ್ ಮಾಡೋರಿಗೆ ಒಂದು ಅನುಭವ ಬೇಕಿತ್ತು, ಆರ್ಗನೈಸ್ ಮಾಡೋರಿಗೆ ಅಂದಾಜು ಬೇಕಿತ್ತು. ನಿಮಗಿಲ್ಲಿ ಅನುಭವದ ಕೊರತೆ, ಅನುಭವಸ್ಥಿಗಳ ಮಾತುಗಳನ್ನು ಕೇಳದೇ ಇರುವಂಥ ಪ್ರಚಾರ ಪಡಿತಕ್ಕಂಥ ಹಪಾಪಿತನ, ಹಾಗೆಯೇ ಅಂದಾಜಿನ ನಿರ್ಲಕ್ಷ್ಯ. ಇದು ಅದಕ್ಕಾಗಿಯೇ ಕ್ರಿಮಿನಲ್ ನಿರ್ಲಕ್ಷ್ಯ. ಮತ್ತು ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಅವ್ರ ತಪ್ಪೊಪ್ಪಿಗೆ. ಅಪಾರವಾಗಿರ್ತಕ್ಕಂಥ ಕ್ರೀಡಾ ಪ್ರೇಮಿಗಳು ಸೇರುವ ನಿರೀಕ್ಷೆ ಪ್ರತಿಯೊಬ್ಬರಿಗೂ ತಿಳಿದಿತ್ತು, ಆದರೆ ಸರ್ಕಾರ ನಡೆಸೋರಿಗೆ ತಿಳಿದಿಲ್ಲ. ಎಲ್ರಿಗೂ ತಿಳಿದಿತ್ತು. ಮೀಡಿಯಾ, ಸೋಷಿಯಲ್ ಮೀಡಿಯಾ, ಹೊರಗಡೆ ಹಿಂದಿನ ದಿನ ಅವರು ಸಂಭ್ರಮಿಸಿದ ರೀತಿ ಅದು ತಿಳಿದಿತ್ತು. ಇಷ್ಟಾದ್ಮೇಲೂ ಕೂಡ ಆ ಕ್ರೀಡಾಂಗಣದಲ್ಲಿ ಸಂಭ್ರಮನ ನಿಲ್ಲಿಸದೆ ಮತ್ತಷ್ಟು ಸಾವಿಗೆ ಕಾರಣಕರ್ತರಾದರು. ಅಂದರೆ ಯಾವುದು ನಿಮ್ಗೆ ಆದ್ಯತೆ ಆಗಬೇಕಿತ್ತು? ಸಾವು ತಪ್ಪಿಸೋದು ಆದ್ಯತೆ ಆಗಬೇಕಿತ್ತು? ಗಾಯಾಳುಗಳಿಗೆ ಚಿಕಿತ್ಸೆ ನೀಡೋದು ಆದ್ಯತೆ ಆಗಬೇಕಿತ್ತು? ಸತ್ತವರಿಗೆ ಸಾಂತ್ವನ ಹೇಳೋದು ಆದ್ಯತೆ ಆಗಬೇಕಿತ್ತು? ಅಥವಾ ಗೆಲುವನ್ನು ಸಂಭ್ರಮಿಸೋದು ನಿಮ್ಗೆ ಆದ್ಯತೆ ಆಗಬೇಕಿತ್ತು? ಹಾಗಾಗಿ ಇದು ನೀವು ಏನೇ ಹೇಳಿ ಕ್ರಿಕೆಟ್ ಅಸೋಸಿಯೇಷನ್ನು ಆಯೋಜಿಸಿದ ಕಾರ್ಯಕ್ರಮ ಅಂತ ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಜಾರ್ಕೊಳ್ಳೋಕ್ಕಾಗಲ್ಲ. ನೀವೇ ಸ್ವತಃ ಕರೆ ಕೊಟ್ಟಿದ್ದೀರಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು. ನೀವೇ ಇದ್ರ ಹೊಣೆ ಹೊರಬೇಕು.
ನೈತಿಕ ಹೊಣೆ ನಿಮ್ಮದೇ. ಇದು ನಿಮ್ಮ ಸರ್ಕಾರದ ಕ್ರಿಮಿನಲ್ ನಿರ್ಲಕ್ಷ್ಯ. ಅದಕ್ಕೆ A1 A2 A3 ಯಾರಿಗೆ ಹಾಕ್ತೀರಿ? ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಅವ್ರು ಯಾರೋ ಚಲನಚಿತ್ರ ಅಲ್ಲು ಅರ್ಜುನ್ A1 ಮಾಡಿ ಜೈಲಿಗೆ ಹಾಕಿದ್ರಿ. ಈಗ ಜೈಲಿಗೆ ನೀವೇ ಹೋಗ್ತೀರೋ ಅಥವಾ ಜನನೇ ನಿಮ್ಮನ್ನು ಜೈಲಿಗೆ ಕಳಿಸ್ಬೇಕಾ? ಅವ್ರನ್ನ ಅಲ್ಲು ಅರ್ಜುನ್ ಹಾಕಿದ್ರಲ್ಲ, ಈಗ ನೀವೇ ತಾನೇ ಇದ್ರ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ಇದು ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ. ಇದನ್ನು ಕೇವಲ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿ ಕಾಗಕ್ಕ ಗೂಬಕ್ಕನ ಕಥೆ ಹೇಳಿ ನಮ್ಮದೇನೂ ತಪ್ಪಿಲ್ಲ ಅಂತ ತಿಪ್ಪೆ ಸಾರಿಸೋ ಪ್ರಯತ್ನ ಬೇಡ. ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಸ್ವತಂತ್ರವಾಗಿ ನಡಿಬೇಕು. ಮ್ಯಾಜಿಸ್ಟ್ರೇಟ್ ತನಿಖೆ ಅಲ್ಲ. ಮ್ಯಾಜಿಸ್ಟ್ರೇಟ್ ಏನು ಹೇಳ್ತಾರೆ? ಟ್ರಾನ್ಸ್ಫರ್ ನಿಮ್ಮ ಕೈಲೇ ಇರುತ್ತೆ, ನೀವೇ ಆರ್ಡರ್ ಮಾಡಿ ಅವ್ರನ್ನ ಡೆಪ್ಯೂಟ್ ಮಾಡಿದ್ದೀರಿ, ನೀವು ಹೇಳ್ದಂಗೆ ಬರೆದು ಕೊಡ್ತಾರೆ. ಇದು ಸಮಗ್ರವಾಗಿ ಸತ್ಯ ಹೊರಗೆ ಬರಬೇಕು. ನಿರ್ಲಕ್ಷ್ಯ ಯಾರ್ದು, ಹಪಾಪಿತನ ಯಾರ್ದು, ಯಾರು ಇದರ ಹಿಂದ್ಗಡೆ ರೂವಾರಿ, ಪೊಲೀಸ್ ಇಲಾಖೆ ಅನುಮತಿ ಕೊಟ್ಟಿತ್ತಾ, ಯಾರು ಅನುಮತಿ ಪಡೆದವ್ರು ಯಾರು, ಎಷ್ಟು ಜನ ಸೇರ್ತೀವಿ ಅಂತ ಹೇಳಿದ್ರಿ, ಬಂದೋಬಸ್ತ್ ವ್ಯವಸ್ಥೆ ಏನು ಮಾಡಿದ್ರಿ, ಇದು ಎಲ್ಲದರ ಸಮಗ್ರ ತನಿಖೆ ಆಗಬೇಕು. ಆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಮ್ಯಾಜಿಸ್ಟ್ರೇಟ್ ತನಿಖೆ ಸಾಕಾಗೋದಿಲ್ಲ. ಹಾಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗ ತನಿಖೆಯನ್ನು ಮಾಡಬೇಕು ಅಂತ ಆಗ್ರಹಿಸ್ತೇನೆ. ಮತ್ತು ಸಂತ್ರಸ್ತರು ಯಾರು ನಿಧನರಾಗಿದ್ದಾರೆ ಅವ್ರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ. ಗಾಯಾಳುಗಳಿಗೆ ಸಂಪೂರ್ಣ ಚಿಕಿತ್ಸೆ ವ್ಯವಸ್ಥೆಯನ್ನು ಸರ್ಕಾರ ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ನೀವು ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಭರಿಸಬೇಕು ಅಂಥೇಳಿ ನಾನು ಆಗ್ರಹಿಸ್ತೇನೆ. ಅದು ನಿಮ್ಮ ನೈತಿಕ ಹೊಣೆ ಮತ್ತು ತಲೆದಂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಿಮ್ಮದೇ ನೈತಿಕ ಹೊಣೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.